ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಓಂ ಸಂಸನೇಶ್ವರಾಯ ನಮಃ. ಸ್ವಾಮಿ ಗುರುಗಚ್ಚ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಂದರೆ ಎಲ್ಲೋ ಹೋಗ್ತಾ ಇರ್ತೇವೆ, ನಿಂತಿರ್ತೇವೆ, ಎಲ್ಲಾದರೂ ಸಡನ್ ಬಂದು ಕಾಗೆ ನಮ್ಮ ತಲೆಗೆ ಕುಕ್ಕುವಂಥದ್ದು ಮಾಡಿದರೆ ಅದರಿಂದ ಏನಾದರೂ ಸಮಸ್ಯೆ ಬರುತ್ತೆ, ಏನಾದರೂ ಅನಾಹುತ ಆಗುತ್ತಾ, ಆದರೆ ಹಿಂದಿನ ಏನಾದರೂ ಉದ್ದೇಶವಾದ ಅಂದರೆ ಹಿಂದಿನ ಕಾರಣ ಏನು ಮತ್ತು ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಲೈಕ್ ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಮುಕ್ತವಾಗಿ ಅದನ್ನು ಹಂಚ್ಕೋಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದಕ್ಕೆ ಏನಾದರೂ ಪರಿಹಾರ ಅಥವಾ ಸಮಾಧಾನ ಮಾಡಬೇಕು. ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದುಕೊಳ್ಳಿಸಿ, ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆ ಯಾರಿಗೂ ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಖಂಡಿತವಾಗ್ಲೂ ಬರೆದುಕೊಳ್ಳಿಸಿ, ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತಕ್ಕೆ ಕೇಳಬಹುದು, ಖಂಡಿತವಾಗ್ಲೂ ಅದಕ್ಕೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಬಿರುವ ಶಿವದೇವರ ಕೊರಗಚ್ಚು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಇರುತ್ತೆ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲೋ ಹೋಗ್ತಾ ಇರ್ತೇವೆ, ನಮ್ಗೆ ಗೊತ್ತಿರೋದಿಲ್ಲ ಸಾಡೆ ಸಾತಿ ಇದೆಯೋ ಇಲ್ವೋ, ಕೆಲವರಿಗೆ ಅದರ ಬಗ್ಗೆ ಪರಿವೇ ಇರೋದಿಲ್ಲ. ಎಲ್ಲೋ ಹೋಗಿರ್ತೇವೆ, ಎಲ್ಲೋ ನಿಂತಿರ್ತೇವೆ, ಸಡನ್ ಬಂದು ಕಾಗೆ ಕುಕ್ಕುವಂಥದ್ದು. ಇಲ್ಲಾಂದರೆ ನಾವು ಅಕ್ಕಪಕ್ಕದಲ್ಲಿದ್ದರೂ ಅದು ನಮ್ಮ ಹತ್ತಿರ ಬರಲ್ಲ. ಏನಾದರೂ ತಿಂಡಿ ಹಾಕ್ತೇವೆ ಅಂದರೆ ಬರುತ್ತೆ, ತಿಂದ್ಕೊಂಡು ಹೋಗ್ತವೆ. ಆದರೆ ನಾವು ಏನು ಮಾಡದೆ ಅದು ಬಂದು ಸಡನ್ನಾಗಿ ತಲೆಗೆ ಕುಕ್ಕುತ್ತಾ ಇದೆ ಅಂತ ಹೇಳಿದರೆ ಕೊಕ್ಕಿನಿಂದ, ಅದು ಸಾಡೆ ಸಾತಿ ಇದ್ದವರಿಗೆ ಮಾತ್ರ. ನಮಗೆ ಅದು ಗೊತ್ತಿರುವುದಿಲ್ಲ ಅಲ್ವಾ. ಅಂಥದ್ದೇನಾದರೂ ಪ್ರಸಂಗ ನಡೆದರೆ ಅಥವಾ ಕನಸಿನಲ್ಲಿ ಏನಾದರೂ ಈ ಥರ ರಿಲೇಟೆಡ್ ಆಗಿ ಈ ಥರ ಕನಸು ಬಿದ್ದರೆ ಖಂಡಿತವಾಗ್ಲೂ ಅದು ಸಾಡೆ ಸಾತಿಯ ಒಂದು ಸಾಡೆ ಸಾತಿ ಇದೆ ಅಂತಲೇ ಲೆಕ್ಕ, ಆಯಿತಾ. ಇಲ್ಲ ಅಂದರೆ ನಿಮಗೆ ಏನೇ ಆದರೂ ಕಾಗೆ ನಿಮ್ಮ ಹತ್ತಿರ ಬರಲ್ಲ. ತಿಂಡಿ ಹಾಕಿದೆ ಬರುತ್ತೆ, ತಿಂದ್ಕೊಂಡು ಹೋಗುತ್ತೆ, ಅದು ನಿಮ್ಮೆಲ್ಲರಿಗೂ ಗೊತ್ತು. ನಾವು ಏನೂ ಮಾಡದೆ, ಕಲ್ಲು ಬಿಸಾಡದೆ ಅಥವಾ ಅದನ್ನು ಇದು ಮಾಡದೆ, ಏನೂ ನಾವು ನಮ್ಮಷ್ಟಕ್ಕೆ ಇರ್ತೇವೆ, ಆಗ ಬಂದು ಸಡನ್ನಾಗಿ ಕುಕ್ಕುವಂಥದ್ದು ಇದೆ ಅಲ್ವಾ, ಅದರಿಂದ ಏನಾದರೂ ಒಂದು ಸಮಸ್ಯೆ ಬರಬಹುದು ಅಂತಲೇ ಅರ್ಥ. ಅದು ಸಾಡೆ ಸಾತಿ ಇದ್ದಾಗ ಮಾತ್ರ. ನಮಗೆ ಒಂದು ಜ್ಞಾಪಕ ಕೂಡ ಮಾಡಬಹುದು ಆ ಥರ ಬಂದು ಅಂತಲೂ ಅದನ್ನು ಒಳ್ಳೆ ರೀತಿಯಲ್ಲೂ ನಾವು ಸ್ವೀಕಾರ ಮಾಡ್ಬೋದು. ಮುಂದೆ ಏನು ಮಾಡಬೇಕು ಅಂದರೆ, ಆ ಥರ ಏನಾದರೂ ನಿಮಗೆ ಬಂದರೆ ಅಂಥ ಅನುಭವ ಆದರೆ ಏನು ಮಾಡಬೇಕು, ಆದಷ್ಟು ನೀವು ಸಡನ್ನಾಗಿ ಅಂದರೆ ಅದು ಕುಕ್ಕುತ್ತೆ ಅಲ್ವಾ, ಆಗ ಹೊರಗಡೆ ಇದ್ದರೆ ಮನೆಗೆ ಬಂದ ತಕ್ಷಣ ಏನು ಮಾಡಬೇಕು, ಸ್ನಾನ ಮಾಡಬೇಕು. ತಣ್ಣೀರಿಂದ ಸ್ನಾನ ಮಾಡಿ ಆದಷ್ಟು ಶನಿದೇವರ ಮಂತ್ರವನ್ನು ಪಠನೆ ಮಾಡೋದಾಗಲಿ, 108 ಬಾರಿ ಶಿವದೇವರ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡೋದಾಗಲಿ ಮಾಡಲೇಬೇಕು. ಇಲ್ಲಾಂದರೆ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅಂತಲೇ ಅರ್ಥ. ಸಾಡೆ ಸಾತಿ ಇದ್ದಾಗ ನಮ್ಮ ಕರ್ಮಫಲದ ಅನುಗುಣವಾಗಿ ಏನೇನೋ ಸಮಸ್ಯೆಗಳು ಕಾಡುವಂಥದ್ದು, ಏನೇನೋ ಸಮಸ್ಯೆಗಳು ಬರುವಂಥದ್ದು, ಅದು ನಮ್ಮಿಂದಲೇ ನಾವು ಮಾಡಿರುವ ಪೂರ್ವ ಜನ್ಮದ್ದಾಗಿರ್ಬೋದು ಅಥವಾ ಗೊತ್ತಿಲ್ಲದೆ ಈ ಜನ್ಮದಲ್ಲಿ ಆಗಿರ್ಬೋದು, ಗೊತ್ತಿದ್ದು ಆಗಿರ್ಬೋದು, ಗೊತ್ತಿಲ್ಲ ನಮಗೆ. ಅದರ ಒಂದು ಕರ್ಮಫಲವನ್ನು ಅವರು ಕೊಡುವಂಥದ್ದು. ಆಗ ನಾವು ಏನು ಮಾಡಬೇಕು, ಆದಷ್ಟು ಸಾಡೆ ಸಾತಿ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ, ಅದೇ ಶಿವದೇವರ ಒಂದು ನಾಮಸ್ಮರಣೆ ಆಗಿರಬಹುದು, ರುದ್ರಾಭಿಷೇಕ ಕೊಡುವಂಥದ್ದು. ಹಾಗೆಯೇ ಶನಿದೇವರಿಗೆ ಎಳ್ಳೆಣ್ಣೆ ಕೊಡುವಂಥದ್ದು. ಶನಿ ದೇವಸ್ಥಾನಕ್ಕೆ ಹತ್ತಿರ ಎಲ್ಲದೇ ಇದ್ದರೆ ಶಿವ ದೇವಸ್ಥಾನಕ್ಕೋ ಅಥವಾ ಹನುಮಾನ್ ದೇವಸ್ಥಾನಕ್ಕೋ ಕೊಡುವಂಥದ್ದು. ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದಾಗಿರ್ಬೋದು, ದಿನಕ್ಕೆ ಒಮ್ಮೆ ಆದರೂ. ಒಂದು ವೇಳೆ ಪಠನೆ ಮಾಡಲಿಕ್ಕೆ ಆಗದೇ ಇದ್ದವರು ನೀವು ಒಂದು ಸಲವಾದರೂ ಏನಾದರೂ ಕೇಳುವಂಥದ್ದನ್ನೆಲ್ಲ ಮಾಡಬೇಕು. ಈ ಥರ ಎಲ್ಲ ಮಾಡೋದಾದರೆ ನಮಗೆ ಆ ಸಮಸ್ಯೆಗಳು ಏನು ಬರುತ್ತೆ ಆ ಸಾಡೆ ಸಾತಿಯಿಂದ, ಆದಷ್ಟು ಆ ಸಮಸ್ಯೆಗಳು ನಮ್ಮನ್ನು ಕಾಡದೇ ಇರುವ ಹಾಗೆ ಮಾಡ್ತಾರೆ ಆ ದೇವರು. ಅಂದರೆ ಆ ಸಮಸ್ಯೆಗಳಿಂದ ಆದಷ್ಟು ನಮಗೆ ಮುಕ್ತಿಯನ್ನು ಕೊಡ್ತಾರೆ, ಆದಷ್ಟು ನಮಗೆ ಕಷ್ಟವನ್ನು ತಡೆದುಕೊಳ್ಳುವಷ್ಟು ಅಥವಾ ಅದರಿಂದ ಒಂದು ಏನೂ ಜಾಸ್ತಿ ತೊಂದರೆ ಆಗದಾಗೆ ಮಾಡುವಂಥದ್ದು ಎಲ್ಲ ಮಾಡ್ತಾರೆ. ನಾವು ಮಾಡಬೇಕಾಗಿರುವುದು ಶನಿದೇವರನ್ನು ಉಳಿಸಿಕೊಳ್ಳುವಂಥದ್ದು ಮತ್ತು ಶನಿದೇವರಿಗೆ ತುಂಬ ಪ್ರಿಯವಾದ ದೇವರು ಅಂದರೆ ಶಿವದೇವರು ಮತ್ತು ಹನುಮಾನ್ ಚಾಲೀಸವನ್ನು, ಹನುಮಾನ್ ದೇವರನ್ನು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡುವಂಥದ್ದು, ತುಂಬ ರಕ್ಷಣೆ ಕೊಡುವಂಥದ್ದು. ಈ ಥರ ಎಲ್ಲ ಕಾಗೆಗಳು ಬಂದು ಈ ಥರ ಮುಟ್ಟಿದರೆ ಒಳ್ಳೆಯದಲ್ಲ. ಕುಕ್ತವೆ ಬಂದು ಕಾಗೆಗಳು ತಲೆಗೆ ಕುಕ್ಕುವಂಥದ್ದು, ಅದು ಸಾಡೆ ಸಾತಿ ಇದ್ದಾಗ ಅಂತ ನಾವು ಅಂದ್ಕೋಬೇಕು. ಮತ್ತು ಅದಕ್ಕೆ ನಾನು ಏನು ಹೇಳಿದೆ, ತಕ್ಷಣ ಸ್ನಾನ ಮಾಡಬೇಕು. ಅಂದರೆ ಮನೆ ಹತ್ತಿರ ಇದ್ದರೆ ನೀವು ಅಲ್ಲೇ ಇರ್ತೀರಿ, ತಕ್ಷಣ ನೀವು ತಣ್ಣೀರಿಂದ ಸ್ನಾನ ಮಾಡಿ ಈ ಥರ ಎಲ್ಲ ಒಂದು ಜಪವನ್ನು ಒಂದು 21 ಬಾರಿ ಶನಿದೇವರ ಮಂತ್ರ ಆಗಿರ್ಬೋದು, 108 ಬಾರಿ ಓಂ ನಮಃ ಶಿವಾಯ ಮಂತ್ರ, ದಿನಾಲು ಸಾಡೆ ಸಾತಿ ಇದ್ದಾಗ ಅಂತಲ್ಲ, ದಿನಾಲು ಓಂ ನಮಃ ಶಿವಾಯವನ್ನು 108 ಬಾರಿ ಪಠನೆ ಮಾಡುವುದು, ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು, ಇದೆಲ್ಲ ರಕ್ಷಣೆ ಕೊಡುವಂಥದ್ದು, ಒಂದು ದೊಡ್ಡ ಪ್ರಮಾಣದಲ್ಲಿ ರಕ್ಷಣೆ ಕೊಡುವಂಥದ್ದು ಅಂತಲೇ ಹೇಳ್ಬೋದು. ಸಾಡೆ ಸಾತಿ ಇದ್ದಾಗ ಅಂತೂ ತುಂಬ ನಮಗೆ ಏನೋ ಕಷ್ಟ ಕೋಟಲುಗಳೆಲ್ಲ ಬರುತ್ತೆ, ಸಮಸ್ಯೆಗಳು ಒಂದಲ್ಲ ಒಂದು ಬರುತ್ತಾನೆ ಇರ್ತವೆ, ಅದರಿಂದ ರಕ್ಷಣೆ ಕೊಡುವಂಥದ್ದು. ಅದಕ್ಕೆ ಒಂದು ಈಸಿಯಾದ ಇನ್ನೂ ಒಂದು ಪರಿಹಾರವನ್ನು ಇದೆ. ಇದೇ ದೊಡ್ಡ ಪರಿಹಾರ, ಇನ್ನೊಂದು ಪರಿಹಾರವನ್ನು ನಾನು ಹೇಳ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡಬೇಕು ಅಂತ.
ಹಾಗೆ ಕನಸು ಕೂಡ ಬಿದ್ದರೆ, ಈಗ ಮೊನ್ನೆ ನನ್ನ ಪ್ರೀತಿಯ ವೀಕ್ಷಕ ಬಂಧುವಾದಂಥ ಗುರು ಅವರು ಕೇಳಿದರು, ಈ ಥರ ಕನಸು ಬಿದ್ದಿತ್ತು ಅಮ್ಮ ಅಂತ. ಖಂಡಿತವಾಗ್ಲೂ ಅದೆಲ್ಲ ಒಂದು ಸಾಡೆ ಸಾತಿಯ ಒಂದು ಇದು. ಆ ಥರ ಎಲ್ಲ ಕನಸು ಬಿದ್ದಾಗಲೂ ನೀವು ಕನಸು ಯಾವ ಹೊತ್ತಿನಲ್ಲಿ ಬೀಳುತ್ತೆ ಅದು ಮುಖ್ಯವಾಗುತ್ತೆ ಒಂದು. ಮತ್ತು ಬಿದ್ದಾಗ ಕೂಡ ಮಾರನೇ ದಿವಸ ನೀವು ಎದ್ದ ತಕ್ಷಣ ಈ ಥರ ಸ್ನಾನ ಮಾಡಿ ಈ ಥರ ಜಪ ತಪ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ರಕ್ಷಣೆ ಸಿಗುತ್ತೆ ಅಂತಲೇ ಹೇಳಬಹುದು.